ನಮಸ್ಕಾರ. ಏಪ್ರಿಲ್ 17, 2026ರ ಪ್ರಮುಖ ಸುದ್ದಿಗಳ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ದೇಶ, ವಿದೇಶ ಮತ್ತು ನಮ್ಮ ರಾಜ್ಯದಲ್ಲಿ ಏನೇನು ಪ್ರಮುಖ ಘಟನೆಗಳು ನಡೆದಿದೆ ಅಂತ ಆಳವಾಗಿ ನೋಡೋಣ. ಇವತ್ತು ನಾವು 3 ಭಾಗಗಳಲ್ಲಿ ಸುದ್ದಿಗಳನ್ನು ನೋಡಲಿದ್ದೇವೆ. ಮೊದಲಿಗೆ ರಾಷ್ಟ್ರೀಯ ಮಟ್ಟದ ಸುದ್ದಿಗಳು, ಆಮೇಲೆ ಅಂತಾರಾಷ್ಟ್ರೀಯ ವಲಯದಲ್ಲಿ ಏನಾಗ್ತಿದೆ ಅನ್ನೋದು, ಮತ್ತು ಕೊನೆಗೆ ನಮ್ಮ ಕರ್ನಾಟಕದ ಪ್ರಮುಖ ಸುದ್ದಿಗಳು. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಸರಿ, ನಮ್ಮ ಮೊದಲನೇ ವಿಭಾಗ ರಾಷ್ಟ್ರೀಯ ಸುದ್ದಿಗಳು. ದೇಶದಾದ್ಯಂತ ಸಖತ್ ಚರ್ಚೆಯಲ್ಲಿರೋ ಕೆಲವು ವಿಷಯಗಳನ್ನ ಮೊದಲು ನೋಡೋಣ. ಮೊದಲನೇ ಸುದ್ದಿ, ಬಹಳ ವರ್ಷಗಳಿಂದ ಚರ್ಚೆಯಲ್ಲಿದ್ದ ಒಂದು ವಿಷಯ. ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದೆ. ಇದು ನಿಜಕ್ಕೂ ನಮ್ಮ ದೇಶದ ರಾಜಕೀಯದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ದೊಡ್ಡ ಹೆಜ್ಜೆ. ಆದ್ರೆ ಇದರ ಜಾರಿ ಅಷ್ಟು ಸುಲಭ ಅಲ್ಲ. ಮುಂದೆ ಸವಾಲುಗಳ ದೊಡ್ಡ ಪಟ್ಟಿಯೇ ಇದೆ. ಈ ಮಸೂದೆ ಪಾಸ್ ಆಗತ್ತಾ ಇಲ್ವಾ ಅನ್ನೋದು ಈ ಸಂಶಯಗಳ ಮೇಲೆ ನಿಂತಿದೆ. ನೋಡಿ, ಲೋಕಸಭೆಯಲ್ಲಿ ಮಸೂದೆಗೆ ಸದ್ಯ 298 ಸದಸ್ಯರ ಬೆಂಬಲ ಇದೆ. ವಿರೋಧವಾಗಿ 237 ಜನರಿದ್ದಾರೆ. ಇನ್ನು ರಾಜ್ಯಸಭೆಯ ಕಥೆ ನೋಡಿದ್ರೆ ಎನ್ಡಿಎ ಹತ್ರ 141 ಸ್ಥಾನಗಳಿವೆ. ಇದು ಸಂವಿಧಾನ ತಿದ್ದುಪಡಿಯಾಗಿರೋದ್ರಿಂದ 2/3 ಸದಸ್ಯರ ಬೆಂಬಲ ಬೇಕು. ಹಾಗಾಗಿ ಪ್ರತಿಯೊಂದು ವೋಟ್ ಕೂಡ ಇಲ್ಲಿ ತುಂಬಾನೇ ಮುಖ್ಯ ಆಗತ್ತೆ. ಒಂದು ವೇಳೆ ಈ ಮಸೂದೆ ಜಾರಿಯಾದ್ರೆ ಅದರ ಪರಿಣಾಮ ನಮ್ಮ ಕರ್ನಾಟಕದ ಮೇಲೂ ಆಗಲಿದೆ. ಮುಂದೆ ಕ್ಷೇತ್ರ ಮರುವಿಂಗಡಣೆ ನಡೆಯುತ್ತೆ. ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳನ್ನ ಮತ್ತೆ ಗುರುತಿಸ್ತಾರೆ. ಆಗ ಕರ್ನಾಟಕದ ಲೋಕಸಭಾ ಸ್ಥಾನಗಳು ಈಗಿರುವ 28ರಿಂದ ಬರೋಬ್ಬರಿ 42ಕ್ಕೆ ಏರುವ ಸಾಧ್ಯತೆಯಿದೆ. ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದ ಸ್ಥಾನಗಳು 129ರಿಂದ 195ಕ್ಕೆ ಹೆಚ್ಚಾಗ್ಬೋದು. ಇದು ರಾಜಕೀಯ ಲೆಕ್ಕಾಚಾರವನ್ನೇ ಬದಲು ಮಾಡಲಿದೆ. ಇನ್ನು ಈ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಚರ್ಚೆ ಕೂಡ ನಡೀತಿದೆ. ಸಮಾಜವಾದಿ ಪಕ್ಷ ಮುಸ್ಲಿಂ ಮಹಿಳೆಯರಿಗೆ ಪ್ರತ್ಯೇಕ ಕೋಟಾ ಬೇಕು ಅಂತ ಒತ್ತಾಯ ಮಾಡಿದೆ. ಆದರೆ ನಮ್ಮ ಸಂವಿಧಾನದಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡೋಕೆ ಅವಕಾಶ ಇಲ್ಲ ಅಂತ ಗೃಹ ಸಚಿವ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆಯೇ ವಿರೋಧ ಪಕ್ಷಗಳು ಕೆಲವು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿವೆ. ಅವರ ಪ್ರಕಾರ ಈ ಮಹಿಳಾ ಮೀಸಲಾತಿ ಜಾರಿ ಮಾಡೋಕ್ಕೂ ಮೊದಲು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಮತ್ತು ಆ ಗಣತಿಯ ಆಧಾರದ ಮೇಲೆ ಒಬಿಸಿ ಮಹಿಳೆಯರಿಗೆ ಪ್ರತ್ಯೇಕ ಕೋಟಾ ನಿಗದಿ ಮಾಡಬೇಕು ಅನ್ನೋದು ಅವರ ಪ್ರಮುಖ ಆಗ್ರಹವಾಗಿದೆ. ಸರಿ, ಈಗ ರಾಜಕೀಯದಿಂದ ಆರ್ಥಿಕ ವಿಚಾರಕ್ಕೆ ಬರೋಣ. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಆರ್ಬಿಐ ಒಂದು ಪ್ರಮುಖ ನಿರ್ಧಾರ ತಗೊಂಡಿದೆ. ರೆಪೋ ದರ ಅಂದ್ರೆ ಆರ್ಬಿಐ ಬೇರೆ ಬ್ಯಾಂಕ್ಗಳಿಗೆ ಕೊಡುವ ಸಾಲದ ಮೇಲಿನ ಬಡ್ಡಿ ದರವನ್ನ 5.25%ನಲ್ಲೇ ಮುಂದುವರಿಸಲು ನಿರ್ಧರಿಸಿದೆ. ಯಾಕೆ ಈ ಯಥಾಸ್ಥಿತಿ? ಇದರ ಹಿಂದೆ ಹಲವು ಕಾರಣಗಳಿವೆ. ಆರ್ಬಿಐ ಮುಂದಿರುವ ದೊಡ್ಡ ಚಾಲೆಂಜ್ ಏನು ಅನ್ನೋದನ್ನ ಈ ಸ್ಲೈಡ್ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಒಂದು ಕಡೆ ರೆಪೋ ದರ ಕಡಿಮೆ ಮಾಡಿದ್ರೆ ಜನ ಜಾಸ್ತಿ ಸಾಲ ತಗೊಳ್ತಾರೆ, ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾಡಿ ಬೆಲೆಗಳು ಗಗನಕ್ಕೇರುತ್ತವೆ, ಅಂದ್ರೆ ಹಣದುಬ್ಬರ ಜಾಸ್ತಿಯಾಗುತ್ತೆ. ಇನ್ನೊಂದು ಕಡೆ ರೆಪೋ ದರವನ್ನ ಜಾಸ್ತಿ ಮಾಡಿದ್ರೆ ಸಾಲ ದುಬಾರಿಯಾಗಿ ಬಿಸ್ನೆಸ್ಗಳು ನಿಧಾನ ಆಗಿ ಆರ್ಥಿಕ ಬೆಳವಣಿಗೆಗೆ ಹೊಡೆತ ಬೀಳುತ್ತೆ. ಈ ಎರಡರ ನಡುವೆ ಬ್ಯಾಲೆನ್ಸ್ ಮಾಡೋದು ದೊಡ್ಡ ಸವಾಲು. ಆರ್ಬಿಐ ನಿರ್ಧಾರದ ಮೇಲೆ 3 ಮುಖ್ಯ ಒತ್ತಡಗಳು ಕೆಲಸ ಮಾಡ್ತಿವೆ. ಒಂದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರುತ್ತಲೇ ಇದೆ. 2, ಈ ಬಾರಿ ಮುಂಗಾರು ಮಳೆ ಕಡಿಮೆ ಆಗಬಹುದು ಅನ್ನೋ ಮುನ್ಸೂಚನೆ ಇದೆ. ಇದರಿಂದ ಆಹಾರ ಪದಾರ್ಥಗಳ ಬೆಲೆ ಏರುವ ಭಯ. 3ನೇದು, ರಷ್ಯಾ ಉಕ್ರೇನ್ ಯುದ್ಧದಂತಹ ಜಾಗತಿಕ ಸಮಸ್ಯೆಗಳಿಂದ ಇಂಧನ ಪೂರೈಕೆ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಜಾಗತಿಕ ಸಂಘರ್ಷಗಳು ನಮ್ಮ ಪ್ರವಾಸೋದ್ಯಮದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತಿವೆ. ಮುಖ್ಯವಾಗಿ ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಗಲಾಟೆಯಿಂದಾಗಿ ಭಾರತಕ್ಕೆ ಬರುವ ವಿದೇಶಿ ಪ್ರವಾಸಿಗರ ಸಂಖ್ಯೆ ಸುಮಾರು 15-20% ಕಡಿಮೆಯಾಗಿದೆ. ಇದು ನೇರವಾಗಿ ನಮ್ಮ ಆರ್ಥಿಕತೆ ಮೇಲೆ ಹೊಡೆತ ಕೊಡುತ್ತೆ. ಹಬ್ಬಾ, ಈ ನಷ್ಟದ ಪ್ರಮಾಣ ಎಷ್ಟಿದೆ ಅಂತ ನೋಡಿ. ವಿಮಾನಯಾನ ಕ್ಷೇತ್ರಕ್ಕೆ ಸುಮಾರು 18,000 ಕೋಟಿ ರೂಪಾಯಿ ನಷ್ಟ ಆಗಬಹುದು ಅಂತ ಅಂದಾಜಿಸಲಾಗಿದೆ. ರೆಸ್ಟೋರೆಂಟ್ ಉದ್ಯಮಕ್ಕೆ ದಿನ ಒಂದಕ್ಕೆ 2,650 ಕೋಟಿ ರೂಪಾಯಿ ನಷ್ಟ. ಒಟ್ಟಾರೆಯಾಗಿ ದೇಶದ ಆರ್ಥಿಕತೆಗೆ ಪ್ರತಿ ತಿಂಗಳು ಸುಮಾರು 79,000 ಕೋಟಿ ರೂಪಾಯಿ ನಷ್ಟ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಇದು ನಿಜಕ್ಕೂ ದೊಡ್ಡ ಸಂಖ್ಯೆ. ಬನ್ನಿ, ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅನ್ನೋದ್ರ ಮೇಲೆ ಒಂದು ಕಣ್ಣು ಹಾಯಿಸೋಣ. ಅಮೆರಿಕಾದಿಂದ ಒಂದು ದೊಡ್ಡ ಸುದ್ದಿ. ಇರಾನ್ ಮೇಲೆ ಯುದ್ಧ ಸಾರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರವನ್ನ ಸೀಮಿತಗೊಳಿಸಬೇಕು ಅಂತ ಡೆಮೊಕ್ರೆಟಿಕ್ ಪಕ್ಷ ತಂದಿದ್ದ ಒಂದು ನಿರ್ಣಯವನ್ನ ರಿಪಬ್ಲಿಕನ್ ಪಕ್ಷದ ಸಂಸದರು ತಿರಸ್ಕರಿಸಿದ್ದಾರೆ. ಇದರ ಪರಿಣಾಮ ಮಧ್ಯಪ್ರಾಚ್ಯದ ಮೇಲೆ ಆಗುವ ಸಾಧ್ಯತೆ ಇದೆ.
ಇದೇ ವೇಳೆ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸುತ್ತಿದೆ. ಇಸ್ರೇಲ್ ಲೆಬನಾನ್ ಮೇಲೆ ನಡೆಸಿದ ದಾಳಿಯಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದೆಡೆ ಇರಾನ್ ವಿರುದ್ಧ ಹೋರಾಟದಲ್ಲಿ ಅಮೆರಿಕ ಮತ್ತು ನಮ್ಮ ಗುರಿ ಒಂದೇ ಅಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇಡೀ ಪಶ್ಚಿಮ ಏಷ್ಯಾದ ವ್ಯಾಪಾರವನ್ನೇ ಸ್ಥಗಿತಗೊಳಿಸೋದಾಗಿ ಇರಾನ್ ಕೂಡ ಬೆದರಿಕೆ ಹಾಕಿದೆ. ಸರಿ, ಈಗ ಜಗತ್ತಿನಿಂದ ನೇರವಾಗಿ ನಮ್ಮ ರಾಜ್ಯ ಕರ್ನಾಟಕದ ಸುದ್ದಿಗಳತ್ತ ಬರೋಣ. ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆಯಾಗಿ 40 ವರ್ಷಗಳು ತುಂಬಿದೆ. ಇದೊಂದು ದೊಡ್ಡ ಮೈಲಿಗಲ್ಲು. ಈ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಕರ್ನಾಟಕ ಲೋಕಾಯುಕ್ತದ 4 ದಶಕಗಳ ಪಯಣ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ 40 ವರ್ಷಗಳಲ್ಲಿ ಲೋಕಾಯುಕ್ತದ ಕೆಲಸ ಹೇಗಿದೆ ಅಂತ ಈ ಅಂಕಿಅಂಶಗಳು ತೋರಿಸ್ತವೆ. ಒಟ್ಟು 1,75,126 ಕೇಸ್ಗಳು ದಾಖಲಾಗಿದ್ರೆ ಅದರಲ್ಲಿ 1,51,233 ಕೇಸ್ಗಳನ್ನ ಇತ್ಯರ್ಥಪಡಿಸಲಾಗಿದೆ. ಸದ್ಯಕ್ಕೆ 23,893 ಪ್ರಕರಣಗಳು ಇನ್ನೂ ವಿಚಾರಣೆ ಹಂತದಲ್ಲಿವೆ. ರಾಜ್ಯದಿಂದ ಒಂದು ಅತ್ಯಂತ ಮಹತ್ವದ ಮತ್ತು ಸ್ವಾಗತಾರ್ಹ ಹೆಜ್ಜೆ. ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದ್ರೆ ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ಜಾತಿ ತಾರತಮ್ಯವನ್ನ ತಡೆಯೋದಕ್ಕೆ ಕರ್ನಾಟಕ ರೋಹಿತ್ ವೇಮುಲ ಅನ್ನೋ ಹೊಸ ಮಸೂದೆಗೆ ನಮ್ಮ ರಾಜ್ಯ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಮಸೂದೆಯಲ್ಲಿ ಶಿಕ್ಷೆಗಳು ತುಂಬಾನೇ ಕಠಿಣವಾಗಿವೆ. ಮೊದಲನೇ ಬಾರಿ ತಪ್ಪು ಮಾಡಿದ್ರೆ 1 ವರ್ಷ ಜೈಲು ಜೊತೆಗೆ 10,000 ರೂಪಾಯಿ ದಂಡ. ಅದೇ ತಪ್ಪನ್ನ ಮತ್ತೆ ಮಾಡಿದ್ರೆ ಕನಿಷ್ಠ 3 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡ. ಅಷ್ಟೇ ಅಲ್ಲ, ಇವು ಜಾಮೀನು ಸಿಗದಂತಹ ಅಪರಾಧಗಳೂ ಆಗಿರ್ತವೆ. ಈಗ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೆ ಸಂಬಂಧಿಸಿದ ಒಂದು ಸುದ್ದಿ. ಮಹಿಳಾ ನೌಕರರಿಗೆ ಪ್ರತಿ ತಿಂಗಳು 1 ದಿನ ವೇತನ ಸಹಿತ ಮುಟ್ಟಿನ ರಜೆಯನ್ನ ತಕ್ಷಣ ಜಾರಿಗೆ ತನ್ನಿ ಅಂತ ಮಹಿಳಾ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿವೆ. ಹೈಕೋರ್ಟ್ ಕೂಡ ಈ ಬಗ್ಗೆ ಈಗಾಗಲೇ ನಿರ್ದೇಶನ ನೀಡಿದೆ. ಈ ಬೇಡಿಕೆಗೆ ನ್ಯಾಯಾಲಯ ಕೂಡ ಸಹಮತ ವ್ಯಕ್ತಪಡಿಸಿದೆ. ನ್ಯಾಯಾಲಯದ ಪ್ರಕಾರ ಮಹಿಳೆಯರ ವಿಶಿಷ್ಟ ಜೈವಿಕ ಅಂಶಗಳನ್ನ ಮತ್ತು ಅವರು ಎದುರಿಸುವ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡ್ರೆ ಈ ರಜೆ ಅವರಿಗೆ ಸಿಗಲೇಬೇಕಾದ ನ್ಯಾಯಯುತವಾದ ಹಕ್ಕು. ಇದು ಕೇವಲ ರಜೆ ಅಲ್ಲ, ಇದೊಂದು ನ್ಯಾಯಯುತ ಹಕ್ಕು ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಇವತ್ತು ನಾವು ನೋಡಿದ ಈ ಎಲ್ಲಾ ಸುದ್ದಿಗಳು ನಮ್ಮ ಮುಂದಿನ ದಿನಗಳ ಮೇಲೆ ಖಂಡಿತವಾಗಿಯೂ ದೊಡ್ಡ ಪರಿಣಾಮ ಬೀರ್ತವೆ. ಈ ವಿಷಯಗಳ ಬಗ್ಗೆ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಧನ್ಯವಾದಗಳು.